Welcome to Ashok Health and Food Coach. Discover Keramruth, 100% natural virgin coconut oil, pure, safe and good for your health. Like, share and subscribe for more tips. ಸ್ನೇಹಿತರೆ ನಮಸ್ಕಾರ. ಅಶೋಕ್ ರಾವ್, ಹೆಲ್ತ್ ಅಂಡ್ ಫುಡ್ ಕೋಚ್. ನ್ಯಾಚುರಲ್ ಆಗಿ ಆರೋಗ್ಯವನ್ನು ಹೇಗಿಟ್ಕೊಳ್ಳೋದು ಅಥವಾ ಅನ್ಯಾಚುರಲ್ ಫುಡ್ ತಿಂದು ಆರೋಗ್ಯ ಹೇಗಿಟ್ಕೊಳ್ಳೋದು. ಮೆಡಿಸಿನ್ ತಿಂದು ಬದುಕ್ಬೋದು, ನ್ಯೂಟ್ರಿಷನ್ ತಿಂದು ಬದುಕ್ಬೋದು. ಆದರೆ ನಾವು ಪೋಷಕಾಂಶಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ. ನಮಗೆ ಹೊಟ್ಟೆ ತುಂಬಿದ್ರೆ ಆಯಿತು, ರುಚಿ ಸಿಕ್ಕಿದ್ರೆ ಆಯಿತು, ಆದರೆ ಎನರ್ಜಿ ಮಾತ್ರ ಬೇಕು ಅಂತೀವಿ. ಆದರೆ ನಾವು ತಿನ್ನುವಂಥ ಆಹಾರದಲ್ಲಿ ಪೋಷಕಾಂಶಗಳು ಇದೆಯಾ ಗೊತ್ತಿಲ್ಲ. ಯಾಕೆಂದರೆ ನನಗೂ ಗೊತ್ತಿರಲಿಲ್ಲ. ನಾನು ಸಹ ಕಲ್ಲು ಬಂಡೆ ಇದ್ದಂಗಿದ್ದೆ. ಜಮೀನಲ್ಲಿ ಕೆಲಸ ಮಾಡ್ತಿದ್ದೆ, ಟ್ರಾನ್ಸ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ದೆ, ಒಂದೊಂದು ಲಾರಿ ಲೋಡು ಮಾಡ್ತಿದ್ದೆ. ಹಾಗೆ ತಿಂತಾ ಇದ್ದೆ, ಹಂಗೆ ಖರ್ಚಾಗ್ತಾ ಇತ್ತು. ಆದರೆ ಆ ವೃತ್ತಿಯನ್ನು ಬಿಟ್ಟು ಉದ್ಯಮ ಅನ್ನೋ ವೃತ್ತಿಗೆ ಬಂದೆ. ಸ್ವಂತ ಉದ್ಯಮ ವೃತ್ತಿಗೆ ಬಂದ ಮೇಲೆ ಕೆಲಸಕ್ಕೆ ಆಳಿರ್ತಾ ಇದ್ರು, ಮನೆ ಕೆಲಸಕ್ಕೆ ಇರ್ತಾ ಇದ್ರು, ಶಾಪಲ್ಲಿ ವರ್ಕರ್ ಇರ್ತಾ ಇದ್ರು. ನಾವು ಚೇರ್ ಮೇಲೆ ಕುತ್ಕೊಂಡು ಆರಾಮಾಗಿ ತಿನ್ನೋದು, ತಿಂದಿದ್ದು ಊಟ ಜೀರ್ಣ ಮಾಡ್ಕೊಳ್ಳದೆ ಕುತ್ಕೊಳ್ಳೋದು. ಆಗೇನಾಯ್ತು ದೇಹ ಅಂದ್ರೆ ಅನ್ವಾಂಟೆಡ್ ಫುಡ್. ಟ್ರಾನ್ಸ್ಪೋರ್ಟ್ ಲೈನಲ್ಲಿ ಅಥವಾ ವ್ಯವಸಾಯ ಮಾರ್ಗದಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ತಿಂದಂತ ಊಟ ಏನೇ ತಿಂದ್ರೂ ಜೀರ್ಣ ಆಗ್ತಾ ಇತ್ತು. ಹಾಗೆ ನಾವು ಸಿಟಿಯ ಜೀವನಕ್ಕೆ ಹೊಂದ್ಕೊಳ್ಳೇಬೇಕು. ಹಳ್ಳಿ ಜೀವನವನ್ನು ಬಿಟ್ಟು ಸಿಟಿಗೆ ಬಂದ ಮೇಲೆ ಸಿಟಿಯವರಿಗೆ ಹಿಂದೆ ಎಲ್ಲ ಹೇಳ್ತಾ ಇದ್ರು, ಶ್ರೀಮಂತರ ಕಾಯಿಲೆ ಅಂದ್ರೆ ಸಿಟಿಯವರಿಗೆ, ಶ್ರೀಮಂತರಿಗೆ ಮಾತ್ರ ಶುಗರು BP ಬರ್ತದೆ ಅಂತ ಹೇಳ್ತಾ ಇದ್ರು. ಈಗ ಸರ್ವೇ ಸಾಮಾನ್ಯ ಹಳ್ಳಿಯವರೆಗೂ ಸ್ಟಾರ್ಟ್ ಆಗಿದೆ. ಆದರೆ ಊಟದ ಪದ್ಧತಿ ಸರಿಯಾಗಿಲ್ಲ ಅಂದ್ರೆ ಎಲ್ಲರಿಗೂ ಕಾಯಿಲೆ ಬಂದೇ ಬರ್ತದೆ. ಅಂದ್ರೆ ನಮಗೆಲ್ಲ ಶುಗರು, BP, ನೀವೊಂದು ಪ್ರಾಬ್ಲಮ್ ಬಂದಿರೋದು ಆಹಾರದಿಂದ. ಈಗ ಆಹಾರವನ್ನ ಏನೇನು ತಿಂತಾ ಇದ್ದೀವಿ, ಹಿಂದೆ ಏನು ತಿಂತ ತಿಳ್ಕೊಳ್ಳೋಣ. ನೋಡಿ, ಹಿಂದೆಲ್ಲ ಹುಟ್ಟಿದ ಅಕ್ಕಿ, ಮಿಲ್ಲಕ್ಕಿ, ಪಾಲಿಶ್ ಆಗದಿದ್ದಂಥ ಅಕ್ಕಿ, ನಾವೇ ಬೆಳೆದಂಥ ರಾಗಿ, ಜೋಳ ಅಥವಾ ನವಣೆ, ಸಜ್ಜೆ, ಹೀಗೆ ಅನೇಕ ಆದಂಥ ಒಂದು ಕಾರ್ಬ್ಸ್ ಐಟಮ್ ತಿಂತಾ ಇದ್ವಿ. ಅಂದ್ರೆ ನಮ್ಮ ಒಂದು ಜಮೀನಲ್ಲೇ ತಿಪ್ಪೆ ಗೊಬ್ಬರ ಹಾಕಿ ಹಿಂದೆ ಬೆಳೀತಾ ಇದ್ವಿ. ಯಾವಾಗ ತಿಪ್ಪೆ ಗೊಬ್ಬರಕ್ಕೆ ಒಂದು 25-30 ವರ್ಷ ದಾಟೋಯ್ತು, 30-35 ವರ್ಷದ ಹಿಂದೆ ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತಾ ಇದ್ರು. ಈಗ ಎಲ್ಲಿ ಮಾಡ್ತಾ ಇದ್ದಾರೆ? ಈಗೆಲ್ಲ ಗೌರ್ಮೆಂಟ್ ಗೊಬ್ಬರ, ಕೆಮಿಕಲ್ ಗೊಬ್ಬರ ಯೂಸ್ ಮಾಡಿ ಭೂಮಿ ಬರಡಾಗಿ ಹೋಗಿದೆ. ಅಂದ್ರೆ ಭೂಮಿ ಹಿಂದೆ ಫಲವತ್ತು ಕಡಿಮೆ ಇದ್ರೂ ಭೂಮಿ ಫಲವತ್ತಾಗಿರ್ತಾ ಇತ್ತು. ಹಾಗೆ ಬೆಳೆಗಳು ಸಹ ಅಷ್ಟು ಪ್ರಮಾಣ ಕೊಡ್ತಾ ಇದ್ರು. ಅಂದ್ರೆ ಭೂಮಿಯಲ್ಲಿರುವಂತ ಮಣ್ಣಿನಲ್ಲಿ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡಿಕೊಂಡು ನಮಗೆ ದವಸ ಧಾನ್ಯಗಳಿರ್ಬೋದು, ಕಾಳು ಕಡ್ಡಿಗಳಿರ್ಬೋದು, ಹಣ್ಣು ತರಕಾರಿ ಇರ್ಬೋದು ಬೆಳೀತಾ ಇದ್ರು. ಇವಾಗ ಇಮಿಡಿಯೇಟ್ಲಿ ವೆಜಿಟೇಬಲ್, ಇಮಿಡಿಯೇಟ್ಲಿ ಫುಡ್ ಬೇಕು ಅಂತಂದ್ರೆ ಗೊಬ್ಬರ ಹಾಕಲೇಬೇಕು. ಇಳುವರಿ ಜಾಸ್ತಿ ಇದೆ, ಆದರೆ ಎನರ್ಜಿ ಅಂಡ್ ನ್ಯೂಟ್ರಿಷನ್ ಕಡಿಮೆ ಇದೆ. ಇದು ಇವತ್ತಿನ ಈ ಒಂದು ಸಂಚಿಕೆಯ ವಿಶೇಷವಾದಂತ ಒಂದು ಮಾಹಿತಿ. ಹಾಗೆ ಹೇಗೆ ನಾವು ಅಪ್ಡೇಟ್ ಆಗ್ತಾ ಇದ್ದೀವೋ, ಹೇಗೆ ನಾವು ಇವತ್ತಿನ ಜಗತ್ತಿನಲ್ಲಿ ಕಂಪ್ಯೂಟರ್ ಲೋಕ, ಮೊಬೈಲ್ ಲೋಕದ ಅಪ್ಡೇಟ್ ಆಗ್ತಾ ಇದ್ದೀವಿ, ಹಾಗೆ ಆಹಾರದಲ್ಲೂ ಅಪ್ಡೇಟ್ ಆಗ್ತಾ ಇದೆ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾವೆಲ್ಲ ಬೆಂಗಳೂರಿಗೆ ಬಂದ ಮೇಲೆ, ಹೊರಗಡೆ ಬಂದ ಮೇಲೆ ಸಾಮಾನ್ಯವಾಗಿ ಈ ಪಿಜ್ಜಾ, ಬರ್ಗರ್, ಫ್ರೈಡ್ ಚಿಕನ್, ಕಬಾಬ್, ಬಿರಿಯಾನಿ ಇವನ್ನೆಲ್ಲ ನಾವು ನೋಡಿದ್ದು. ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಇವೆಲ್ಲ ಮೊದಲು ಹಳ್ಳಿಲಿದ್ದಾಗ ಇವ್ಯಾವು ನಮಗೆ ಗೊತ್ತಿರಲಿಲ್ಲ, ಅದು ಸಿಗ್ತಾನೂ ಇರಲಿಲ್ಲ. ಆದ್ರೆ ಇವತ್ತು ಹಳ್ಳಿನಲ್ಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಪ್ಡೇಟ್ ಆಗ್ಬಿಟ್ಟಿದ್ದೀವಿ ಮೊಬೈಲಿಂದ. ಹೀಗೆ ಕೀಪ್ಯಾಡ್ ಫೋನಿಂದ ನಾವು ಹೇಗೆ ಆಂಡ್ರಾಯ್ಡ್ ಮೊಬೈಲ್ಗೆ ಅಪ್ಡೇಟ್ ಆಗಿ ಹಾಗಾಗಿದ್ದೀವಿ. ಹಾಗೆ ಮನುಷ್ಯನ ದೇಹನೂ ಸಹ ಹಾಗೆ ಆಹಾರದ ಪದ್ಧತಿ ಅಪ್ಡೇಟ್ ಆಗಿದೆ. ಉದಾಹರಣೆಗೆ ಕಾರ್ಬ್ಸ್ ಜಾಸ್ತಿ ಇದೆ, ಟೇಸ್ಟ್ ಚೆನ್ನಾಗಿದೆ, ಮಸಾಲೆ ನೋಡ್ಲಿಕ್ಕೆ ತುಂಬಾ ರುಚಿ ಅನಿಸ್ತದೆ, ಕಲರು ಸಹ ಕಣ್ಣಿಗೆ ರಾಚು ರೀತಿಯಲ್ಲಿ ಇರ್ತದೆ, ಬಟ್ ಕ್ವಾಲಿಟಿ ಆದಂತ ನ್ಯೂಟ್ರಿಷನ್ ಇರೋದಿಲ್ಲ. ಹಾಗಾಗಿ ಇವಾಗ ಡಯಾಬಿಟಿಕ್ ಅನ್ನೋ ಮಹಾಮಾರಿ ಕಾಯಿಲೆಗಳು. ಆದ್ರೆ ಡಯಾಬಿಟಿಕ್ ಒಂದು ಕಾಯಿಲೆ ಅಲ್ಲ, ಆದರೆ ಅದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ಬೇಕಾದಂತ ಕೆಲವೊಂದು ಅಂಶಗಳು ಉತ್ಪತ್ತಿ ಆಗ್ಲಿಲ್ಲ ಅಂದ್ರೆ, ನಮ್ಮ ದೇಹದಲ್ಲಿ ರಕ್ತ ಚಲನೆ ಚೆನ್ನಾಗಿಲ್ಲ ಅಂದ್ರೆ ಈ ಡಯಾಬಿಟಿಕ್ ಅನ್ನೋ ಒಂದು ಇದಾಗುತ್ತೆ. ಅಂದ್ರೆ ಡಯಾಬಿಟಿಕ್ ಬರ್ಲಿಕ್ಕೆ ಕಾರಣಗಳು ನನಗೆ ಗೊತ್ತಿರೋ. ಯಾಕೆಂದ್ರೆ ನಾನು 33 ವರ್ಷ ವಯಸ್ಸಿದ್ದಾಗಲೇ ನನಗೆ ಡಯಾಬಿಟಿಕ್ ಬಂತು. ಡಾಕ್ಟರ್ ಹೇಳಿದ್ರು, ನಿಮಗೆ ಶುಗರ್ ಬಂದಿದೆ, ನೀವು ಮಾತ್ರೆ ತಿನ್ಬೇಕು, ಲೈಫ್ ಟೈಮ್ ತಿನ್ಬೇಕು ಅಂದ್ರು. ನನಗೆ ಭಯ ಸ್ಟಾರ್ಟ್ ಆಯ್ತು. ಏನ್ ಮಾಡಕ್ಕಾಗಲ್ಲ, ಬಂದಾಗೋಗಿದೆ, ಮಾತ್ರೆ ತಿನ್ಲೇಬೇಕು. ಡಾಕ್ಟರ್ ಹೇಳಿದ್ರು, ಊಟದ ಅಭ್ಯಾಸ ಸರಿ ಮಾಡ್ಕೊಳ್ಳಿ, ನೀರು ಕುಡೀರಿ, ಚೆನ್ನಾಗಿ ನಿದ್ರೆ ಮಾಡಿ, ವಾಕಿಂಗ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಆಗ ನಿಮ್ ಡಯಾಬಿಟಿಕ್ ನಾರ್ಮಲ್ ಇರ್ಬೋದು ಅಂತ ಮಾತ್ರೆ ಕೊಟ್ರು. ನಂದು ದಿನಕ್ಕೆ 2 ಮಾತ್ರೆ ತಿಂತಿದ್ದಂತ ವ್ಯಕ್ತಿ ನನ್ನ ಊಟದ ಅಭ್ಯಾಸಗಳು ಅಂದ್ರೆ ಪೂರ್ ಲೈಫ್ ಸ್ಟೈಲ್, ಬಡತನದ ಲೈಫ್ ಸ್ಟೈಲ್ ಊಟದಲ್ಲಿ. ಅಂದ್ರೆ
ನಾನ್ ವೆಜ್ ಜಾಸ್ತಿ ತಿಂತಾ ಇದ್ದೆ, ಇನ್ನು ಅಭ್ಯಾಸಗಳು ಬೇಡವಾದ ದುರಭ್ಯಾಸಗಳಿತ್ತು, ಎಕ್ಸರ್ಸೈಸ್ ಅಂದ್ರೆ ವರ್ಕೌಟ್ ಮಾಡ್ತಿರ್ಲಿಲ್ಲ, ಕೋಪ ಜಾಸ್ತಿ ಮಾಡ್ಕೊಳ್ತಿದ್ದೆ. ಹಾಗಿದ್ದಾಗ ನನ್ನ ದೇಹದಲ್ಲಿ ಯಾವಾಗ HDL ಫ್ಯಾಟು ಕಡಿಮೆಯಾಗಿ LDL ಫ್ಯಾಟು ಜಾಸ್ತಿಯಾಗಿ ದೇಹದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆಯಿತು, ಅಂದ್ರೆ ಬೇಕರಿ ಪದಾರ್ಥ ಜಾಸ್ತಿ ತಿಂತಾ ಇದ್ವಿ, ನಾನ್ ವೆಜ್ ಜಾಸ್ತಿ ತಿಂತಾ ಇದ್ವಿ, ಹಾಗಾಗಿ ಅದು ಸರಿಯಾಗಿ ಜೀರ್ಣ ಆಗ್ತಾ ಇರಲಿಲ್ಲ, ಕೋಪ ದ್ವೇಷ ಅಸೂಯೆ ಜಾಸ್ತಿ ಮಾಡ್ಕೊಳ್ತಾ ಇದ್ವಿ. ಹಾಗಾಗಿ ಡಯಾಬಿಟಿಕ್ ಹೈ ಆಗೋಯ್ತು. ಹೈ ಆದಮೇಲೆ ಡಾಕ್ಟರ್ ಹೇಳಿದ್ರು, ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಮಾಡಬೇಕು, ಮಾಡಿಲ್ಲ ಅಂತಂದ್ರೆ ನೀವು ಇನ್ಸುಲಿನ್ ತಗೊಳ್ಬೇಕಾಗುತ್ತೆ. ಮುಂದೆ ಎಚ್ಚರಿಕೆ, ಆ ಅಂಗಾಂಗಗಳ ಮೇಲೆ ಸಮಸ್ಯೆ ಬರುತ್ತೆ. ಕಣ್ಣಿಗೆ ಎಫೆಕ್ಟ್ ಆಗ್ಬೋದು, ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ಬೋದು. ಯಾಕೆಂದ್ರೆ ಅವರು ಮಾತ್ರೆ ಕೊಟ್ಟಿದ್ದಾರೆ, ಆ ಮಾತ್ರೆ ಕೊಟ್ಟಂತ ಮಾತ್ರೆಯನ್ನ ನಾವು ಸರಿಯಾದ ಆಹಾರವನ್ನ ತಿಂದು ಅದನ್ನ ಪರಿಪೂರ್ಣ ಜೀರ್ಣ ಮಾಡಿ ಅದು ಏನು ಹೋಗ್ಬೇಕು ಎಲ್ಲ ಅಂಶ ಆಚೆಗೆ ಹೋದ್ರೆ ನಮ್ಮ ದೇಹ ಸ್ವಚ್ಛವಾಗಿರ್ತದೆ. ನಾವೇನ್ ಮಾಡ್ತೀವಿ, ಮಾತ್ರೆ ತಿಂತ ಇದೀವಲ್ಲ ಬಿಡು ಅಂದ್ಬಿಟ್ಟು ನಾನ್ ವೆಜ್ ತಿನ್ನೋದು, ಮಾತ್ರೆ ತಿಂತ ಇಲ್ಲ ಬಿಡು ಅಂದ್ಬಿಟ್ಟು ಜಾಸ್ತಿ ಕಾರ್ಬ್ಸ್ ಐಟಮ್ ತಿನ್ನೋದು, ಅದ್ರ ಟೈಮಿಗೆ ಸರಿಯಾಗಿ ತಿಂದೇ ಇರೋದು, ಗ್ಯಾಸ್ಟ್ರಿಕ್, ಅಸಿಡಿಟಿ, ಎದೆ ಉರಿ, ಯೂರಿನ್ ಪಾಸ್ ಮಾಡುವಾಗ ತುಂಬಾ ರೆಡ್ ಆಗಿ ಪಾಸ್ ಆಗ್ತಾ ಇರ್ತದೆ, ಮತ್ತೆ ಲೇಜಿನೆಸ್ಸು, ಪರ್ಸನಲ್ ಪ್ರಾಬ್ಲಮ್ಗಳು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪರ್ಸನಲ್ ಲೈಫ್ ಅಂತ, ಅಂದ್ರೆ ಫ್ಯಾಮಿಲಿ ಲೈಫ್, ಪರ್ಸನಲ್ ಲೈಫ್ ಅಂಡ್ ವ್ಯವಹಾರದ ಲೈಫ್ ಅಂತ ಇರ್ತದೆ. ಈ ಫ್ಯಾಮಿಲಿ ಲೈಫ್ ಅಲ್ಲೂ ಸಹ ಹಿನ್ನಡೆ ಆಗ್ತಾ ಬರ್ತಾ ಇತ್ತು. ಹಾಗೆ ಏನ್ ಕೆಲಸ ಮಾಡೋಕ್ಕೂ ಮೂಡ್ ಬರ್ತಿರ್ಲಿಲ್ಲ, ಕೋಪ ಜಾಸ್ತಿ ಬಂದಿದ್ದಾಗ ಈಗ ನಾನಾಗ ಸರಿಯಾದ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದು, ಯಾವಾಗ ನನಗೆ ಡಯಾಬಿಟಿಕ್ಕು 300-350 ಇರ್ತಿದ್ದು 450 ತನಕ 500 ತನಕನೂ ದಾಟಿದ್ದಿದೆ. ಯಾಕೆಂದ್ರೆ ಸಿಕ್ಕಾಪಟ್ಟೆ ವ್ಯವಹಾರದಲ್ಲಿ ಬಿಸ್ನೆಸ್ ಲಾಸ್ ಮಾಡ್ಕೊಂಡಿದ್ದೆ, ಸರಿಯಾಗಿ ನಿದ್ರೆ ಮಾಡ್ತಿರ್ಲಿಲ್ಲ, ಹಣವನ್ನು ಕಳ್ಕೊಂಡಿದ್ದೆ. ಅಂದ್ರೆ ನನ್ನ ಟೋಟಲ್ ಇವತ್ತಿನ ಮಾರ್ಕೆಟಿನ ಮೌಲ್ಯ ಹತ್ತತ್ರ 8 ಕೋಟಿ ಆಸ್ತಿ ಕಳ್ಕೊಂಡಿದ್ದೀನಿ ನಾನು. ಟೋಟಲ್ 9 ಸೈಟ್ ಗಳಿಸಿದ್ದೆ, ಅವತ್ತಿನ ಕಾಲದಲ್ಲಿ ಗಳಿಸಿದ್ದೆ, ಬಟ್ ಇವತ್ತೆಲ್ಲ ಕಳ್ಕೊಳ್ಬೇಕು. ಯಾಕೆಂದ್ರೆ ಉದ್ಯಮಕ್ಕೆ ಬಂದಾಗ, ದೇಹ ಅನಾರೋಗ್ಯವಾದಾಗ ಮನಸ್ಸು ಚಂಚಲವಾಗುತ್ತೆ. ಹಾಗಿದ್ದಾಗ ಕಳ್ಕೊಂಡ್ಮೇಲೆ ಏನ್ ಮಾಡ್ಬೇಕಾ, ದೇಹ ಸಪೋರ್ಟ್ ಮಾಡ್ತೀರಾ, ಏನ್ ದುಡಿಯಕ್ ಆಗಲ್ವೇನೋ ಅನ್ನೋ ಭಯ ನನ್ನಲ್ಲಿ ಕಾಡ್ತಾ ಇತ್ತು. ಆದ್ರೆ ಆ ಭಯಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡುವಂತ ಪರಿಸ್ಥಿತಿ ಬಂತು. ಆಗ ನಾನು ನನ್ನ ದೇಹವನ್ನ ಫಸ್ಟ್ ನಾನು ಚೆನ್ನಾಗಿ ನೋಡ್ಕೊಳ್ಳಿ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಫಸ್ಟ್ ನನ್ನನ್ನು ನಾನು ಪ್ರೀತಿಸ್ತಾ ಬಂದೆ. ನಾನು ಯಾವಾಗ ನನ್ನನ್ನು ಪ್ರೀತಿಸ್ತಾ ಇದ್ದೀನೋ ಆಗ ನನ್ನ ದೇಹದಲ್ಲಿ ಆ ಪ್ರೀತಿಯ ಹಾರ್ಮೋನ್ ಡೆಕೋಮೋನ್ ಅನ್ನೊಂದು ಗುಡ್ ಹಾರ್ಮೋನ್ ಯಾವಾಗ ಹೆಚ್ಚು ರಿಲೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ನನ್ನ ದೇಹ ಸರಿಯಾಗ್ಲಿಕ್ಕೆ, ನಾನು ಇದೀನಿ, ನೀನು ಸಪೋರ್ಟ್ ಮಾಡ್ತೀನಿ ಅನ್ನೋಂಥ ಒಂದು ಸನ್ನಿವೇಶಕ್ಕೆ ಬಂತು. ಅದಾದ್ಮೇಲೆ ನನ್ನ ಆಹಾರವನ್ನ ಚೇಂಜ್ ಮಾಡಿಕೊಂಡೆ. ಯಾವಾಗ ನಾನು ಉತ್ತಮವಾದಂಥ ಪೋಷಕಾಂಶ ಇರುವಂತ ಆಹಾರವನ್ನು ಹುಡುಕಿ ನಾನು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನ್ನ ದೇಹದಲ್ಲಿ ಅನ್ವಾಂಟೆಡ್ ಕ್ರೇವಿಂಗ್ಸ್ ಅಂಡ್ ಅನ್ವಾಂಟೆಡ್ ಬೇಡವಾಗಿದ್ದೆಲ್ಲ ಆಚೆ ಹೋಗ್ಲಿಕ್ಕೆ ಪ್ರಾರಂಭ ಆಯ್ತು. ಹೀಗೆ ಮಾಡ್ತಾ 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 ಗೊತ್ತಾಯ್ತು, ನಾನಿವತ್ತು ಗೊತ್ತಿಲ್ಲ, ಹಿಂದೆ ನಾವ್ ಯಾವ್ದು ಕಲ್ತು ಬಂದವರಲ್ಲ. ಯಾಕೆಂದ್ರೆ ಹಿಂದೆ ಬಡತನ ಇರ್ತಿತ್ತು, ಇದ್ದಿದ್ದು ತಿಂದು ಜೀವನ ಮಾಡ್ತಾ ಇದ್ವಿ. ಬಟ್ ಯಾವಾಗ ನಮ್ಮ ಕೈನ ಹಣ ಬಂದ ಮೇಲೆ ಬೇಡವಾಗಿದ್ದೆಲ್ಲ ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತದೆ, ಕಲ್ಲರ್ ಆಗಿ ಕಾಣ್ತಾ ಇರ್ತದೆ. ಆಗ ಅನ್ವಾಂಟೆಡ್ ತಿಂದು ಅನ್ವಾಂಟೆಡ್ ಯೋಚನೆ ಮಾಡಿ ನಮ್ಮ ದೇಹ ಕೆಟ್ಟಿರ್ತದೆ. ಆಗ ನಾನು ಮಾಡ್ಕೊಂಡಂತ ಒಂದೇ ಒಂದು ಮಾರ್ಗ, ಫಸ್ಟ್ ನನ್ನ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಫಿಸಿಕಲಿ ಆಗಿ, ಮೆಂಟಲಿ ಅಂಡ್ ಫಿಟ್ನೆಸ್ ಆಗಿ ಇರಬೇಕು ಅಂತ ಒಂದು ಯೋಚನೆ ಮಾಡಿದಾಗ ನಾನು ಧ್ಯಾನದ ಮೊರೆ ಹೋದೆ. ಧ್ಯಾನದಿಂದ ನಾನು ಕನಸಿನ ಕಾಣ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ದೇಹ ಆಟೋಮೆಟಿಕ್ ಬಂತು. ಹಾಗೆ ಬರ್ತಾ 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 ನನ್ನ ದೇಹದಲ್ಲಿ ಯಾವ ನ್ಯೂಟ್ರಿಷನ್ ಕೊರತೆ ಇತ್ತೋ ಅದನ್ನ ಫುಲ್ಫಿಲ್ ಮಾಡ್ತಾ ಬಂದೆ. ಆಗ ಡಯಾಬಿಟಿಕ್ ಪರಿಪೂರ್ಣವಾಗಿ HbA1c ಇವತ್ತು ನಾನು 2 to 3 months ಚೆಕ್ ಮಾಡ್ತೀನಿ, 5.5 ಒಳಗಡೆ ಇದೆ. ನನ್ನ ಶುಗರ್ ಅಂದ್ರೆ ಊಟಕ್ಕಿಂತ ತಿಂಡಿಗಿಂತ ಮುಂಚೆ ನಾನು ಶುಗರ್ ಚೆಕ್ ಮಾಡಿಸಿದಾಗ 70-80 ಇದೆ. ಊಟ ಆದ ನಂತರ ಚೆಕ್ ಮಾಡಿದಾಗ 110 ಅಥವಾ 130 ಇರ್ತದೆ. ಈಗಿದ್ದಾಗ ನನ್ನ ಶುಗರ್, ಇವತ್ತು ಡಾಕ್ಟರ್ ಹೇಳ್ತಾರೆ ನಿಮಗೆ ಮೆಡಿಸಿನ್ ಅವಶ್ಯಕತೆ. ಹಿಂದೆ ನನಗೆ ಶುಗರ್ ಇದ್ದಾಗ ಸಿಕ್ಕಾಬಟ್ಟೆ ತಿನ್ಬೇಕು ಅನ್ಸೋದು, ಅಂದ್ರೆ ಅನ್ವಾಂಟೆಡ್ ಕ್ರೇವಿಂಗ್ಸ್ ಆಗ್ತಾ ಇತ್ತು, ನಿದ್ರೆ ಬರ್ತಿರ್ಲಿಲ್ಲ, ಭಯ ಆಗ್ತಾ ಇತ್ತು, ಪಾದ ಉರಿ ಬರ್ತಾ ಇತ್ತು, ಸುಸ್ತು ಆಗ್ತಾ ಇತ್ತು, ಮೆಟ್ಲು ಹತ್ತಕ್ ಆಗ್ತಾ ಇರ್ಲಿಲ್ಲ. ಯಾವಾಗ ನಾನು ಈ ಊಟದ ಪದ್ಧತಿಯನ್ನ ಚೇಂಜ್ ಮಾಡಿದೆ, ಯಾಕೆಂದ್ರೆ ಡಾಕ್ಟರ್ ಹೇಳಿ ಕೊಡೋದೇನೋ, ನೀವು ಮಾತ್ರೆಯನ್ನು ಒಂದು ಸಲ ನಮಗೇನೋ ಒಂದು ಅನಾರೋಗ್ಯ ಬಂದಿದೆ ಅಂದ್ರೆ ಮಾತ್ರೆಯನ್ನು ತಿನ್ಬೇಕು, ಸರಿಯಾದ ಪ್ರಮಾಣದಲ್ಲಿ ಊಟವನ್ನು ಮಾಡಬೇಕು, ಆಗ ಮಾತ್ರ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ನೀವು ತಿಂದಂತ ಊಟ ಜೀರ್ಣ ಆಗ್ಬೇಕು. ಸರಿಯಾಗಿ ಜೀರ್ಣ ಆಗ್ಲಿಲ್ಲ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಫ್ಯಾಟ್ ಆಗಿ, ಅಂದ್ರೆ ಕೊಬ್ಬಾಗಿ LDL ಫ್ಯಾಟ್ ಆಗಿ ನಮ್ಮ ದೇಹದಲ್ಲಿ ಶೇಖರಣೆ ಆಗುತ್ತೆ. ಯಾವ ಜಾಗದಲ್ಲಿ ರಕ್ತ ಹರಿಲಿಲ್ವೋ ಆ ಜಾಗ ಕೊಳಿತದೆ ಅಥವಾ ಬೆಳೀತದೆ. ಅಂದ್ರೆ ಅಲ್ಲಿ ಕಳೆ ಮತ್ತು ಕೊಳೆಗಳು ಸ್ಟಾಕ್ ಆಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ನಾನು ಆ ತರ ಮಾಡ್ಕೊಂಡಿದ್ದೆ ನನ್ನ ದೇಹವನ್ನ. ಸ್ಕಿನ್ ಹಾಳಾಗಿತ್ತು, ತಲೆ ಕೂದಲು ಸಿಕ್ಕಾಬಟ್ಟೆ ಉದುರೆಲ್ಲ ಏನು ಬಾಂಡ್ಲಿ ತರ ಆಗಿದ್ದೆ,
ಕೋಪ ಬರ್ತಾ ಇತ್ತು, ಪೈನ್, ಬಾಡಿ ಪೈನ್ಗಳು ಜಾಸ್ತಿ, ಜಾಯಿಂಟ್ ಪೈನ್ಗಳು, ಬ್ಯಾಕ್ ಪೈನ್ ಜಾಸ್ತಿ ಇರ್ತಾ ಇತ್ತು. ಪಾದ ಉರಿ ಬಂದಾಗ ನಾನು ಎಣ್ಣೆ ಹಚ್ಕೊಂಡು, ಅಂದ್ರೆ ಹರಳೆಣ್ಣೆ ಹಚ್ಚಿಸ್ಕೊಂಡು ಮಲಗ್ತಾ ಇದ್ದೆ. ಎಷ್ಟೋ ಸಲ ಉರಿ ತಡೆಯಲಾರದೆ ನಾನು ಐಸ್ದ ನೀರಲ್ಲಿ ಕಾಲಿಟ್ಕೊಂಡು ಮಲಗ್ತಾ ಇದ್ದೆ. ಇದೆಲ್ಲ ಅನುಭವಿಸಿದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಾದರೂ ಈ ತರ ಡಯಾಬಿಟಿಕ್ ಇಂದ ಸಫರ್ ಪಡ್ತಾ ಇದ್ರೆ ನಾನು ಅವ್ರಿಗೆ ಕೊಡುವಂತ ಒಂದೇ ಒಂದು ಮಾರ್ಗ ಯಾವ್ದಪ್ಪ ಅಂತಂದ್ರೆ, ನಿಮ್ಮ ಆಹಾರ, ನೀವು ಬಳಸುವಂತ ಎಣ್ಣೆ, ನೀವು ಬಳಸುವಂತ ಮಸಾಲೆ ಚೆನ್ನಾಗಿರ್ಬೇಕು. ನ್ಯಾಚುರಲ್ ಮಸಾಲೆ. ಹಿಂದೆ ಎಲ್ಲ ಕಲ್ಲಲ್ಲಿ ರುಬ್ಬಿ ಸಾಂಬಾರ್ ಮಾಡ್ತಾ ಇದ್ದೆ. ಈಗೆಲ್ಲ ಪೌಡರ್ ಅಂದ್ರೆ ರೆಡಿಯಾಗಿ ಬರ್ತಾ ಇದೆ. ಇವಾಗ ಮಿಕ್ಸಿಯಲ್ಲಿದೆ, ಕುಕ್ಕರ್ಲಿ ಅಡಿಗೆ ಮಾಡ್ತೀವಿ. ಮುದ್ದೆ ತಿನ್ನೋರು ಕಡಿಮೆ ಆಗಿದ್ದಾರೆ. ಈಗೆಲ್ಲ ಏನು ಶುಗರ್ ಬಂದ್ಮೇಲೆ ಡಾಕ್ಟರ್ ಹೇಳಿದ್ರೆ ಚಪಾತಿ ತಿನ್ನಿ, ಯಾಕೆ ಮುದ್ದೆ ಆಗಲ್ಲ, ಮುದ್ದೆಯನ್ನು ತಿನ್ಬೇಕು, ಒಳ್ಳೇದು. ಆದ್ರೆ ಈ ತರ ಸಮಸ್ಯೆಗಳು ಆಹಾರದಲ್ಲಿ ಈಗೆಲ್ಲ ಸೋನಮಸ್ ಅಂದ್ರೆ ಅಕ್ಕಿಯನ್ನ ತೊಳೆದು ಆ ಪಾಲಿಶ್ ಅದ್ರಲ್ಲಿ ಇರುವಂತ ಎಲ್ಲ ಪೋಷಕಾಂಶಗಳನ್ನ ಅಂದ್ರೆ ಫೈಬರ್ ಅಂಶವನ್ನು ತೆಗೆದುಕೊಂಡು ನಮಗೆ ಪಾಲಿಶ್ ಅಕ್ಕಿ ಅಂತ ಕೊಡ್ತಾರೆ. ಹಿಂದೆಲ್ಲ 20-30 ರೂಪಾಯಿ ಅಕ್ಕಿ ಸಿಗ್ತಾ ಇತ್ತು. ಈಗ ಅದೇ ಅಕ್ಕಿ 100 ರೂಪಾಯಿ ಆಗಿದೆ. ಅಂದ್ರೆ ಅದರಲ್ಲಿರೋ ಪೋಷಕಾಂಶನೂ ತೆಗೆದ್ರು. ಸಣ್ಣ ಅಕ್ಕಿ ಹಂಗೆ ತಿಂದ್ರೆ ಹೊಟ್ಟೆ ಒಳಗಡೆ ಜಾರ್ ಹೋಗ್ಬಿಡ್ತದೆ ಅಂತ ಹೇಳಿ ಇವಾಗ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಅಕ್ಕಿ ತಿಂದು ನಾವು ಅಕ್ಕಿ ಮೂಟೆ ತರ ಆಗ್ತಾ ಇದ್ದೀವಿ ಅಲ್ವಾ. ನೋಡ್ಲಿಕ್ಕೆ ಸಣ್ಣ ಅಕ್ಕಿ, ಅದು ತಿಂದ್ರೆ ಏನಾಗ್ತೀವಿ, ನಾವು ಅಕ್ಕಿ ಮೂಟೆ ತರ ಬೆಳ್ಕೊಂಡು ಹೋಗ್ತಾ ಇದ್ವಿ. ಮೊದಲು ದಪ್ಪಕ್ಕಿ ತಿಂತಾ ಇದ್ವಿ, ಫಿಟ್ ಅಂಡ್ ಫೈನ್ ಆಗಿದೆ. ಅಂದ್ರೆ ನಮ್ಮ ಮಜಲ್ಸ್ ಜಾಸ್ತಿ ಇರ್ತಾ ಇತ್ತು, ಫ್ಯಾಟ್ ಕಡಿಮೆ ಇರ್ತಾ ಇತ್ತು. ಅಂದ್ರೆ LDL ಫ್ಯಾಟ್ ಬರ್ತಾನೆ ಇಲ್ಲ, ಅಂದ್ರೆ ತುಂಬಾ ಕಡಿಮೆ, ಯಾವುದೇ ರೀತಿಯ ಒಂದು ಎನರ್ಜಿ ಕಡಿಮೆ ಆಗ್ತಿರ್ಲಿಲ್ಲ. ಬಟ್ ಇವಾಗ ನಾವು ತಿನ್ನುವಂತ ಆಹಾರದಿಂದ ಇವತ್ತು ರೋಗ ರುಜಿನಗಳು ಜಾಸ್ತಿ ಆಗಿದೆ. ನಾವು ಯಾವುದೇ ಆಹಾರ ತಿನ್ಬೇಡಿ ಅಂತ ಹೇಳಲ್ಲ, ನೀವು ಏನೇ ತಿನ್ನಿ ಅದನ್ನ ಚೆನ್ನಾಗಿ ಖರ್ಚು ಮಾಡಿ ಆಚೆ ಹಾಕ್ಬೇಕು. ಅವಾಗ ಮಾತ್ರ ನಮ್ಮ ದೇಹ ಅದೇನ್ ಬೇಕು ಅದನ್ನು ಮಾತ್ರ ಅಬ್ಸರ್ವೇಷನ್ ಮಾಡಿಕೊಂಡು ಮಿಕ್ಕಿದ ಹೊರಗೆ ಅಂದ್ರೆ ನಮ್ಮ ದೇಹದಲ್ಲಿ ಕಳೆ ಮತ್ತು ಕೊಳೆ ಇವೆರಡು ಉಳಿಬಾರ್ದು. ಯಾವಾಗ ಈ ಕಳೆ ಕೊಳೆ ನಾವು ಯಥೇಚ್ಛ ಉಳ್ಕೊಂಡು ಬರ್ತೀವಿ, ದೇಹ ಕೆಟ್ಟೋಗುತ್ತೆ. ಹಾಗೆ ನಾನು ಸರಿ ಮಾಡ್ಕೊಂಡಿದ್ದೆ ಹೇಗೆ ಅಂದ್ರೆ, ನಾನು ಒರಿಜಿನ್ ಕೋಕೋನಟ್ ಆಯಿಲ್ ಅನ್ನು ನನಗೆ 2.5 ವರ್ಷದ ಹಿಂದೆ ನನಗಿದು ಪರಿಚಯ ಆಯ್ತು. ಆಗ ಆ ಕಂಪ್ನಿಯ ಫೌಂಡರ್ ಹೇಳ್ತಾ ಇದ್ರು, ನಿಮ್ಮ ದೇಹದಲ್ಲಿ ಹೇಗೆ ರಸ್ತೆಗಳಿದೆಯೋ ಹಾಗೆ ನಮ್ಮ ನರನಾಡಿಗಳು ಒಂದು ರಸ್ತೆ. ಯಾವ ನರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ಲಿದೆ ಅಂದ್ರೆ ಅಲ್ಲಿ ಪೇನ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ತಲೆ ಕೂದಲಿಂದ ಹಿಡಿದು ಪಾದದ ಉಗುರವರೆಗೂ ಒಂದೊಂದು ನರ ಇದೆ. ಇಡೀ ನಮ್ಮ ಪ್ರಪಂಚವನ್ನು ಸುತ್ತಾಕುವಷ್ಟು ಎಷ್ಟು ಕಿಲೋಮೀಟರ್ ಇದೆ ಅಷ್ಟು ನರ ನಮ್ಮ ದೇಹದಲ್ಲಿದೆ ಅಂತ ಹೇಳಿದ್ದಾಗ ಇದನ್ನ ಅರ್ಥಕೊಂಡು ನಾನು ಅವತ್ತಿಂದ ಪ್ರಾರಂಭ ಮಾಡಿದೆ. ಪ್ರತಿದಿನ ಬೆಳಿಗ್ಗೆ 20 ml, ರಾತ್ರಿ 20 ml. ಅಂದ್ರೆ ತಗೊಳ್ಳೋ ಮೆಥಡ್ ತುಂಬಾ ಇಂಪಾರ್ಟೆಂಟ್. ಸುಮ್ಮನೆ ಎಲ್ಲಾ ಕಡೆ ಒರಿಜಿನ್ ಕೋಕೋನಟ್ ಆಯಿಲ್ ಸಿಗಲ್ಲ, ಕೆಲವು ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಕೊಬ್ಬರಿ ಎಣ್ಣೆ ತಿಂತಾ ಇದೀವಿ ಅಂತಾರೆ. ಕೊಬ್ಬರಿ ಎಣ್ಣೆಯಲ್ಲಿ ಏನ್ ಪೋಷಕಾಂಶ ಇರ್ಬೋದು? ಕೊಬ್ಬರಿ ಎಣ್ಣೆಗೂ ತೆಂಗಿನ ಎಣ್ಣೆಗೂ ವ್ಯತ್ಯಾಸ ಇದೆ. ಕೊಬ್ಬರಿನಲ್ಲಿ ಒಣಗಿಸಿ ಅದನ್ನ ಬಿಸಿಲಲ್ಲ ಹೆಚ್ಚು ಒಣಗಿಸ್ಬಿಟ್ಟು ಡ್ರೈ ಮಾಡಿರ್ತಾರೆ. ಅದರಲ್ಲಿ ಇರುವಂತ ಪೋಷಕಾಂಶಗಳು ನಾಶವಾಗಿರ್ತದೆ. ಅದೇ ತೆಂಗಿನಕಾಯಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ನಾಶ ಆಗೋದಿಲ್ಲ, ಅದರಲ್ಲಿ ಉಳಿದಿರ್ತದೆ. ಅಂದ್ರೆ ಇರಬೇಕಾದಂತ ನ್ಯೂಟ್ರಿಷನ್ ಉಳಿಸಿ ಅದನ್ನ ಪರಿಪೂರ್ಣವಾಗಿ ಕಂಪ್ನಿ ಸ್ವದೇಶಿ ದಿಶಾ ಅನ್ನೋ ಒಂದು ಕಂಪ್ನಿ ನಮಗೆ ಸಂಪೂರ್ಣ ತಯಾರು ಮಾಡಿಕೊಟ್ಟಿದ್ದೆ. ಈ ಆಯಿಲ್ ತಿನ್ನೋದಕ್ಕೆ ನಾನು ಪ್ರಾರಂಭ ಮಾಡಿದ ಮೇಲೆ ನನ್ನ ಪಾದ ಉರಿ ಕಡಿಮೆ ಆಯಿತು, ಗ್ಯಾಸ್ಟ್ರಿಕ್ ಕಡಿಮೆ ಆಯಿತು, ಅನ್ವಾಂಟೆಡ್ ಕ್ರೇವಿಂಗ್ಸ್ ಪರ್ಫೆಕ್ಟ್ ಆಗಿ ನನಗೆ ಕಡಿಮೆ ಆಗಿತ್ತು. ಏನು ಸಿಕ್ಕಿದ್ದೆಲ್ಲ ತಿನ್ನೋದಿಲ್ಲ. ಅಂದ್ರೆ ಊಟ ಏನ್ ತಿನ್ಬೇಕು ಆ ಟೈಮ್ ಇದೆ, ಸಮಯಕ್ಕೆ ಸರಿ ಹೊಟ್ಟೆ ಹಸಿತದೆ, ಎನರ್ಜಿ ಚೆನ್ನಾಗಿರ್ತದೆ, ಬಾಡಿ ಜಾಯಿಂಟ್ಗಳು ನೋವು ಆಗ್ತಾ ಇಲ್ಲ, ಸ್ಕಿನ್ ಟೈಟ್ನೆಸ್ ಬರ್ತಾ ಇದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಮೆಮೊರಿ ಪವರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಇವತ್ತು ನೆನಪಿದ್ದು ಇನ್ನೊಂದು 5 ನಿಮಿಷ ಮರ್ತೋಗ್ಬಿಡ್ತಾ ಇತ್ತು. ಬಟ್ ಇವಾಗ ನನಗೆ ಮೆಮೊರಿ ಪವರ್ ಚೆನ್ನಾಗಿದೆ. ಮೊದಲು ನನಗೆ ಗ್ಯಾಸ್ಟ್ರಿಕ್ಕಿಗೆ ಎದೆ ನೋವು ಬರ್ತಾ ಇತ್ತು. ಆ ಟೈಮಲ್ಲಿ ನನಗೆ ಅನಿಸ್ತಿತ್ತು ಎಲ್ಲೋ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಭಯ, ಹೇಳ್ಕೊಳ್ಳಿಕ್ಕೆ ಭಯ, ಏನೋ ಹಾರ್ಟ್ ಅಲ್ಲಿ ಪ್ರಾಬ್ಲಮ್, ಹಿಂಗೆಲ್ಲ ಅನ್ಕೊಳ್ತಿದ್ದು. ಯಾವಾಗ ಈ ಆಯಿಲ್ ಬಳಸಕ್ ಸ್ಟಾರ್ಟ್ ಮಾಡಿದೆ, ಇಟ್ಸ್ ವಂಡರ್ಫುಲ್. ನನ್ನ ಲೈಫಲ್ಲೇ ರಿಸಲ್ಟ್ ಅಂತ ವೆರಿ ಸೂಪರ್ ಆಗಾಯಿತು. ನಾನು ಊಟದ ಪದ್ಧತಿನೇ ಸರಿ ಮಾಡ್ಕೊಂಡೆ. ನಮ್ಮ ಮನೆಯಲ್ಲಿ ಅಡಿಗೆಗೂ ಇದೇ ಬಳಸ್ತೀವಿ. ನಾನು ಅದ್ರ ಮೇಲೆ ಎಕ್ಸ್ಟ್ರಾ ಊಟಕ್ಕೆ ಹಾಕೊಂಡು ತಿಂತೀನಿ. ಸಮ್ ಟೈಮ್ ಅದೇ ಖಾಲಿ ಹೊಟ್ಟೆಯಲ್ಲಿ ನಾನು ಇದನ್ನ ತಿಂತೀನಿ, ತಿಂದ್ರೆ ನಂಗೆ ಚೆನ್ನಾಗಿದೆ. ಜೊತೆಯಲ್ಲಿ ಇದೊಂದು ತಗೊಂಡ್ರೆ ಸಾಕ, ಇದು ಒಂದು 70 to 75% ನಮಗೆ ಚೆನ್ನಾಗಿ ರಿಸಲ್ಟ್ ಕೊಡಿಸಿದ್ರೆ ನಮಗೆ ಎರಡನೇದಾಗಿ ಇನ್ನೂ ನಮ್ಮ ಮೆಮೊರಿ ಪವರ್ ಚೆನ್ನಾಗಿರ್ಬೇಕು, ಸ್ಕಿನ್ ಚೆನ್ನಾಗಿರ್ಬೇಕು, ಹಾಗೆ ನಮಗೆ ಯಾವಾಗ್ಲೂ ಒಂದು ವಾಕ್ಚಾತುರ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಬ್ಲಾಕ್ ಕಾಫಿನ ಕುಡಿಲಿಕ್ಕೆ ಪ್ರಾರಂಭ ಮಾಡಿದೆ. ಎವ್ರಿ ಡೇ 3 ಕಾಫಿ ನಾನು ಕುಡಿತೀನಿ. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮಾಡ್ಕೊಂಡಿರೋ ರೂಟೀನ್ ಏನು ಗೊತ್ತಾ, ಒಂದು 20 ml ಒರಿಜಿನ್ ಕೋಕೋನಟ್ ಆಯಿಲ್ನ ಬೆಳಿಗ್ಗೆ ಖಾಲಿ ಅಂದ್ರೆ ಬಾಯಿನಲ್ಲಿ ಇಟ್ಕೊಂಡು ಅದನ್ನ ಒಂದು 5 ನಿಮಿಷ ಬಾಯಲ್ಲಿ ಇಟ್ಕೊಂಡು ನುಂಗ್ತೀನಿ. ನಂತರ ಒಂದು ಬ್ಲಾಕ್ ಕಾಫಿ ಕುಡಿತೀನಿ. ಮೋಷನ್ ಅಂತೂ ಕ್ಲಿಯರ್ ಆಗಿ, ಎಣ್ಣೆ ಏನ್ ತಿಂದಿರ್ತೀವಿ
ನನ್ನ ಪ್ರಕಾರ ಒಂದು ದಿನದಲ್ಲಿ ಒಬ್ಬ ಮನುಷ್ಯ 2,500 ಕ್ಯಾಲರಿ ಫುಡ್ ಇಂಟೇಕ್ ಮಾಡಿರ್ತಾರೆ. ಬಟ್ ಆ ಇಂಟೇಕ್ ಆದಂತ ಫುಡ್ ಅದರ ಏನೇನು ದೇಹಕ್ಕೆ ಬೇಕು ಅದನ್ನ ಬಾಡಿ ನ್ಯೂಟ್ರಿಷನ್ ಅಬ್ಸರ್ವೇಷನ್ ಮಾಡ್ಕೊಂಡು ಬೇಡವಾಗಿದ್ದನ್ನ ನಮಗೆ ಹೊರಗಡೆ ಹಾಕಬೇಕು ಅಂತಂದ್ರೆ ಸಮ್ ಟೈಮ್ ಕಷ್ಟ ಆಗಿರುತ್ತೆ. ಯಾಕೆಂದ್ರೆ ನಾವು ನಿದ್ರೆ ಮಾಡಿರಲ್ಲ, ಸರಿಯಾಗಿ ಆಕ್ಟಿವಿಟಿ ಕೆಲಸ ಮಾಡಿರಲ್ಲ, ಅವಾಗ ಏನಾಗುತ್ತೆ ಮೋಷನ್ ಪ್ರಾಬ್ಲಮ್ ಬರ್ತದೆ. ಹಾಗಿದ್ದಾಗ ಯಾವಾಗ ಈ ಬ್ಲಾಕ್ ಕಾಫಿ ವರ್ಜಿನ್ ಕೋಕೋನಟ್ ನಾನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದ್ರ ಜೊತೆಯಲ್ಲಿ ಡಯಾಬಿಟಿಕ್ ಇದೆ ಅಂತ ನಾನು ಯಾವುದಕ್ಕೂ ಇರ್ಬೇಕು. ನಾವಾಗಿ ನಾವು ಒಂದೊಂದು ಟೈಮಲ್ಲಿ ನಾವೇ ಡಾಕ್ಟರ್ ಆಗ್ಬಾರ್ದು. ಎಷ್ಟೋ ಕಡೆ ನಾವು ಡಾಕ್ಟರ್ ಕೇಳದೆ ಮೆಡಿಸಿನ್ ತಿಂತಾ ಇರ್ತೀವಿ. ಹಾಗೆ ನಾನು ಸಹ ಚೆಕ್ ಮಾಡಿಸ್ತಾ ಇರ್ತೀನಿ, ರಿಪೋರ್ಟ್ ಇಟ್ಕೊಂಡಿದ್ದೀನಿ. ಹಾಗಾಗಿ ಈ ಡಯಾಬಿಟಿಕ್ ಸಪ್ಲಿಮೆಂಟ್ ನಾನು ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನನಗೆ ಪಾದ ಉರಿ ಇಲ್ಲ, ಸುಸ್ತಾಗಲ್ಲ, ಎದೆ ನೋವಿಲ್ಲ, ಹಾಗೆ ಮೋಷನ್ ಸಮಸ್ಯೆ ಚೆನ್ನಾಗಾಗಿದೆ, ಸ್ಕಿನ್ ಟೈಟ್ ಆಗಿದೆ, ಟೈಟ್ನೆಸ್ ಸ್ಕಿನ್ ಆಗಿದೆ. ಹಾಗೆ ಇನ್ನು ಯಥೇಚ್ಛವಾಗಿ ನನಗೆ ಪರಿಪೂರ್ಣವಾದಂಥ ರಿಸಲ್ಟ್ ಬಂದಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ನ್ಯಾಚುರಲ್ ಈ ಮೆಡಿಸಿನ್ ಇದೆ, ಈಗ ಎಷ್ಟೋ ಜನ ಫಸ್ಟ್ ಶುಗರ್ ಸ್ಟಾರ್ಟ್ ಆದಾಗ ನೀವು 1 ಮಾತ್ರೆ 2 ಮಾತ್ರೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಸರಿಯಾಗಿ ನಾವು ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಅದು ಹೈ ಆದಾಗ ದಿನಕ್ಕೆ 2 ಅಥವಾ 3 ಈ ತರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲೂ ನಾವು ಸರಿಯಾಗಿ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ನಾವು ಊಟದ ಪಾಲನೆ ಮಾಡಲಿಲ್ಲ ಅಂದಾಗ ಇನ್ಸುಲಿನ್ಗೆ ಹೋಗ್ಲೇಬೇಕಾಗುತ್ತೆ. ಆ ಇನ್ಸುಲಿನ್ಗೆ ಹೋದಾದ್ಮೇಲೆ ನಮ್ಮ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಕಿಡ್ನಿ ಮೇಲೆ ಎಫೆಕ್ಟ್ ಆಗ್ಬೋದು, ಸ್ಕಿನ್ ಮೇಲೆ, ಬೋನ್ಸ್ ಮೇಲೆ, ಅಥವಾ ನಮ್ಮ ಹಾರ್ಟ್ ಮೇಲೆ, ಪ್ರತಿ ಯಾವುದು ಜಾಗದ ಮೇಲೆ ಎಫೆಕ್ಟ್ ಆಗುತ್ತೆ ಗೊತ್ತಾಗೋದಿಲ್ಲ. ಕಾಲುಗಳಲ್ಲಿ ಗಾಯಗಳಾಗೋದು, ಗ್ಯಾಂಗ್ರೀನ್ ಬರೋದು, ಅವಾಗ ಕಾಲು ಕಟ್ ಮಾಡುವಂತ ಸ್ಥಿತಿಗೆ ತುಂಬಾ ಜನಕ್ಕೆ ನೋಡಿದೀವಿ. ಯಾವಾಗಲೂ ಡಯಾಲಿಸಿಸ್ ಮಾಡಿಸ್ತಾ ಇರ್ತಾರೆ. ಯಾಕೆ? ಶುಗರ್ ಬಂದ ಮೇಲೆ ಕಿಡ್ನಿ ಮೇಲೆ ಎಫೆಕ್ಟ್ ಆದಾಗ ನಾವು ತಿಂದಂತ ಮಾತ್ರೆಗಳು ಅದರ ತಿಂದು ಇದಾದ ಮೇಲೆ ಸರಿಯಾಗಿ ನೀರು ಕುಡಿಲ್ಲ ಅಂದ್ರೆ ಯೂರಿನ್ ಅಲ್ಲಿ ಹೆಚ್ಚು ಕಡಿಮೆ ಆದಾಗ ಈ ಸಮಸ್ಯೆಗಳು ಬರ್ಬೋದು. ಹಾಗಿದ್ದಾಗ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿದೆ. ನಿಮ್ಮದ ದೇಹಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದಿದ್ದಂತ ನಿಜವಾದ ಈ ಜಗತ್ತಲ್ಲಿ ಆಸ್ತಿ ಏನಾದ್ರೂ ಇದೆ ಅದು ನಿಮ್ಮ ದೇಹ ಅಂತ ತಿಳ್ಕೊಳ್ಳಿ. ನಾನು ಕೊಡುವಂತ ಒಂದು ಮಾರ್ಗದರ್ಶನದಲ್ಲಿ ಯಾಕೆಂದ್ರೆ ನಾನು ಡಯಾಬಿಟಿಕ್ ಪೇಷಂಟ್ ಆಗಿದ್ದೆ, ಅದರ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಇವತ್ತು ನಾನು ಹ್ಯಾಪಿ ಆಗಿದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ಆ ಥರ ಸಮಸ್ಯೆಗಳಿದ್ರೆ, ಮುಂದೆ ನಿಮ್ಮ ಯಾವುದೇ ಒಂದು ಸಮಸ್ಯೆಗೆ ಒಳಗಾಗದೆ ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ನ್ಯಾಚುರಲ್ ಊಟದಲ್ಲಿ ಅಂತಂದ್ರೆ ಏನ್ ತಿನ್ಬೇಕು ಆಸ್ ಇಟ್ ಅದೇ ತಿನ್ನಿ. ಆದ್ರೆ ಊಟದಲ್ಲಿ ಬದಲಾವಣೆ ಏನಪ್ಪ, ಆದಷ್ಟು ಊಟವನ್ನ ಬದಲಾವಣೆ ಮಾಡ್ಕೊಂಡು ನೀವು ಮಾಡಿದಾಗ ನಿಮ್ಮ ಆರೋಗ್ಯ ಚೆನ್ನಾಗಿ ಸುಧಾರಿಸಿ ನಿಮಗೆ ಸಮೃದ್ಧಿ ಜೀವನವನ್ನು ಮಾಡಬಹುದು. ಹಾಗಂತ ಹೇಳ್ತಾ, ಯಾರು ನನ್ನ ಸಂಚಿಕೆಯನ್ನ ನೋಡ್ತಾ ಇದ್ದೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನನ್ನು ಫಾಲೋ ಮಾಡೋದು ಮರಿಬೇಡಿ. ಕೆಳಗೆ ಕಾಣ್ತಿರುವಂಥ ನಂಬರಿಗೆ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ನಿಮಗೆ ನಾನು ಆನ್ಲೈನ್ ಮುಖಾಂತರ, ನೀವು ಕರ್ನಾಟಕ ಅಲ್ಲ ಇಂಡಿಯಾದ ಯಾವುದೇ ಮೂಲೆಯಲ್ಲಿದ್ದರೂ ನಿಮಗೆ ಅದನ್ನ ಈ ಉತ್ಪನ್ನಗಳ ಬಳಸಿ ನಿಮ್ಮ ಆರೋಗ್ಯ ಹೇಗೆ ಇಟ್ಕೊಂಡು ನಿಮ್ಮ ಈ ಸಮಸ್ಯೆಗಳನ್ನ ನಡ್ತಾ. ಯಾಕೆಂದ್ರೆ ಎಷ್ಟೋ ಪಾಪ ಹಿರಿಯ ಜೀವಗಳು ತುಂಬಾ ಕಷ್ಟಪಡ್ತಿರ್ತಾರೆ, ಆಗ್ತಾ ಇರಲ್ಲ, ಬಾಡಿ ಸಪೋರ್ಟ್ ಮಾಡ್ತಿರಲ್ಲ. ಹಾಗಿದ್ದಾಗ ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ನೆರೆಹೊರೆಗೆ ಈ ಒಂದು ಕಾರ್ಯಕ್ರಮವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೊಮ್ಮೆ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಧನ್ಯೋಸ್.